ವೀಕ್ಷಕರೇ ಹೇಳ್ತಾರಲ್ಲ, ಚೆಕ್ಕು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ಒಂದಿಷ್ಟು ಹಣಕಾಸಿನ ಸಲುವಾಗಿ ಸುಮಾರು ಚೆಕ್ಗಳನ್ನ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿ ಒಬ್ಬರ ಪರಿಸ್ಥಿತಿ ಕೂಡ ಹಂಗೆ ಇದೆ. ಇಲ್ಲಿ ನೊಂದವರ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೇಮಾವತಿಯರು ಸಾಥ್ ನೀಡಿದ್ದಾರೆ. ಜೊತೆಗೆ ಗರುಡ ಕ್ಯಾಮ್ರಾ ಎದುರಿಗೆ ಮಾತಾಡ್ತಾರೆ. ಪರಿಸ್ಥಿತಿ ಲಾಭ ಹೆಂಗೆ ತಗೋತಾರೆ ಅನ್ನೋದಕ್ಕೆ ಅವರು ವಿವರವಾಗಿ ಹೇಳಿದ್ದಾರೆ. 10 ಚೆಕ್ಗಳು ಇಸ್ಕೊಂಡಿದ್ದಾರೆ ಈ ಮಹಿಳೆ ಹತ್ರ. ಪಾಪ 3 ಚೆಕ್ ಬೌನ್ಸ್ ಮಾಡಿದ್ದಾರೆ. ಕೋರ್ಟ್ ಕಚೇರಿ ಓಡಾಡಬೇಕು. ಜೊತೆಗೆ ಈ ರೀತಿ ಇನ್ನೂ 7 ಚೆಕ್ಗಳ ಮೂಲಕ ಈ ರೀತಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಈಗ ಈ ಹೇಮಾವತಿ ಅವರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಮಹಿಳೆ ಪ್ಲಸ್ ಅವರ ಸ್ಟೇಟ್ಮೆಂಟ್ ಏನಿದೆ. ಹೇಮಾವತಿ ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ ಅವರು ಸ್ಥಾಪಿಸಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಮೊನ್ನೆ ಏನಾಗಿದೆ ಸರ್, ಇವರು ಗಂಗವ್ವ ಮಾದರು, ಆ್ಯಕ್ಚುಲಿ ಅವರು ಹರಿಜನ್ ಅಂತ ಹೇಳ್ತಾರೆ ಊರಿನಲ್ಲಿ. ಇವ್ರು ಏನು ಮಾಡಿದ್ದಾರೆ, ಒಂದು ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ರು. ಮಂಜುನಾಥ್ ಕಾನನ್ ಅವ್ರು ಅಂತಂದು ಅವ್ರ ಬಟ್ಟೆಯಲ್ಲಿ ಇವರು ಸುಮಾರು 6 ವರ್ಷ ಕೆಲಸ ಮಾಡಿದ್ದಾರೆ. 6 ವರ್ಷದ ನಂತರ 2 ವರ್ಷದ 1.5 ವರ್ಷದ ಹಿಂದ್ಗಡೆ ಇವ್ರ ಜೋಡಿ ಸ್ವಲ್ಪ ಭಾಳ ಸಂಪರ್ಕಕ್ಕೆ ತೊಗೊಂಡು ಬಂದು ಕೈ ಮುಟ್ಟೋದು ಆ ಥರ ಎಲ್ಲ ಮಾಡಿ ಇವ್ರಿಗೆ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ಮಾಡಿ ಇವ್ರಿಗೆ ಮದುವೆ ಮಾಡ್ಕೊತೀನಿ ಅಂತ ಮೋಸ ಮಾಡಿದ್ದಾನೆ ಮನುಷ್ಯ. ಮೋಸ ಮಾಡಿ ಏನು ಮಾಡಿದ್ದಾರೆ, ಇವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಆಮೇಲೆ ಇವ್ರು ಏನು ಮಾಡಿದ್ದಾರೆ, ಇವ್ರ ಮನೆಯಲ್ಲಿರೋ ಎಲ್ಲ ಕಾಗದ ಪತ್ರ ಕೂಡ ನಂಬಿ ಕೊಟ್ಬಿಟ್ಟಿದ್ದಾರೆ. ಇವರು ಕೊಟ್ಟಾದಮೇಲೆ ಮತ್ತೇನು ಮಾಡಿದ್ದಾರೆ ಸರ್, ಇವ್ರಿಗೆ ಕರ್ಕೊಂಡೋಗಿ ನಿಮ್ಮ ಅಕೌಂಟ್ ಇವ್ರು ದುಡಿತಿದ್ರಲ್ಲ ಅವ್ರ ಪೇಮೆಂಟ್ ಫುಲ್ ಕೊಡ್ತಿರ್ಲಿಲ್ಲ. ಅವನು ಅರ್ಧ ಕೊಡೋದು ಅರ್ಧ ನಿಲ್ಸೋದು ಮಾಡ್ತಿದ್ದ. ಅರ್ಧ ಪೇಮೆಂಟ್ ಅವನ ಹತ್ರನೇ ಇತ್ತು. ಆಮೇಲೆ ಅವ್ನು ಏನು ಮಾಡಿದ್ದಾನೆ, ಇಲ್ಲ ನಿಮ್ಗೆ ಅಕೌಂಟಿಗೆ ಹಾಕ್ತೀನಿ, ಪಾಸ್ಬುಕ್ ಕೊಡ್ರಿ ಅಂದಾರ. ಇವ್ರು ಕೊಟ್ಟಿಲ್ಲ. ಆ ಟೈಮಿಗೆ ಇವ್ರನ್ನ ರಮೇಶಿಗೆ ಕರ್ಕೊಂಡೋಗಿ ಧಾರವಾಡದಾಗ ಅಕೌಂಟ್ ಓಪನ್ ಮಾಡಿಸಿದ್ದಾನೆ. ಅವನು ಮಾಡಿಸಿ ಮತ್ತು ಅದು ಅಕೌಂಟಿಗೆ ಟೋಟಲ್ ಎಷ್ಟಂದರೆ 1.5 ಲಕ್ಷ ದುಡ್ಡು ಹಾಕಿದ್ದಾನೆ. ಅವನು ದುಡ್ಡು ಹಾಕಿದ್ದಾನೆ. ಅಮ್ಮರ ಅಕೌಂಟಿಗೂ ಹಾಕಿದ್ದಾನೆ ಅವ್ನು ದುಡ್ಡು. ಹಾಕಿದ ಮೇಲೆ ಏನು ಮಾಡಿದ್ದಾನೆ ಸರ್, ಆ ಅಕೌಂಟ್ ಓಪನ್ ಮಾಡಿಸಿ 3 ಚೆಕ್ ತೊಗೊಂಡಿದ್ದ. 10 ಚೆಕ್ ತೊಗೊಂಡಿದ್ದಾನೆ. ಟೋಟಲ್ 10 ಚೆಕ್ನಲ್ಲಿ 3 ಚೆಕ್ ಬೌನ್ಸ್ ಮಾಡಿದ್ದಾನೆ ಅವನು. ಒಂದು 1 ಲಕ್ಷ, ಒಂದು 4 ಲಕ್ಷ, ಒಂದು 5 ಲಕ್ಷ. ಈ ರೀತಿ ಇವಳಿಗೆ ಅತ್ಯಾಚಾರ ಮಾಡಿದ್ದಲ್ದ ಮತ್ತು ಇವಳ ಮೇಲೆ ಚೆಕ್ ಬೌನ್ಸ್ ಮಾಡಿ ಇವಳಿಗೆ ಜೀವ ಸಮೇತ ಉಳಿಸಂಗಿಲ್ಲ, ನೀನು ಕೊಲೆ ಮಾಡ್ತೀನಂತ ಜೀವ ಬೆದರಿಕೆ ಹಾಕಿ ಇವ್ರ ಮನೆಯಲ್ಲಿ ಇವ್ರಿಗೆ ಇರಲಾರ್ದಂಗೆ ಇವ್ರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾನೆ. ಮತ್ತು ಇವ್ರಿಗೆ ಅನ್ಯಾಯ ಕೂಡ ಆಗಿದೆ. ಯಾಕಂದರೆ ಒಂದು ದಲಿತ ಮಹಿಳೆ ಅತ್ಯಾಚಾರ ಆಗಿದ್ದಲ್ದ ಮತ್ತು ಚೆಕ್ ಬೌನ್ಸ್ ಮಾಡಿ ಇವ್ರು ಕೋರ್ಟ್ ಕಚೇರಿ ಅಡ್ಡಾಡುವಂಥ ವಿಚಾರ ಮಾಡಿದ್ದಾನೆ ಅವನು. ದಯವಿಟ್ಟು ಇನ್ನು ಮುಂದೆ ಏನಿದೆಯಲ್ಲ ಈ ಥರ ಆಗಬಾರ್ದು ಘಟನೆ. ಅವನಿಂದ ಇವ್ರಿಗೆ ಜೀವ ಬೆದರಿಕೆ ಇದೆ. ಇವರು 3.5 ತಿಂಗಳಾಯ್ತು ಇವ್ರು ಹೊರಗಡೆ ಇದ್ದಾರೆ. ಯಾವುದೋ ಬಸ್ ಸ್ಟ್ಯಾಂಡು ಎಲ್ಲೆಲ್ಲಿ ಏನು ಪ್ಲೇಸ್ ಇರುತ್ತಲ್ಲ ಗುಡಿ ಅಲ್ಲೆಲ್ಲಿ ಮಲಗೋದು ಈ ಥರ 3.5 ತಿಂಗಳ ಆಯ್ತು ಇವರು. ಈಗ ತಡವಾಗಿ ನನ್ನ ಗಮನಕ್ಕೆ ಬಂತು. ಮುಂಡಗೋಡದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರು ಇದ್ದಾರೆ ಗೋಪಾಲ್ ಅಂತ, ಅವರು ಇವ್ರನ್ನ ಕರೆ ತಂದ್ರು ನನ್ನ ಹತ್ರ. ಇವ್ರ ಸಮಸ್ಯೆ ಎಲ್ಲ ಕೇಳಿ ನಾವು FIR ಮಾಡಿಸಿದ್ದೀವಿ ಸರ್. ಅವ್ರದ್ದೆಲ್ಲ 7 ಚೆಕ್ ಅದಾವ್ರಿ. ಇನ್ನೂ 7 ಚೆಕ್ ಅವನ ಹತ್ರ ಇದೆ. ಇನ್ನೂ 10 ಚೆಕ್ನಲ್ಲಿ 3 ಚೆಕ್ ಬೌನ್ಸ್ ಇದೆ. ಇನ್ನೂ 7 ಚೆಕ್ ಅವನ ಹತ್ರ ಇದೆ. ಮತ್ತು ಅದು ಚೆಕ್ ಅವ್ನು ಹಾಕಬಾರ್ದು. ಮತ್ತು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇವ್ಳಿಗೊಂದು ಮದುವೆ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರ ಇದ್ದರೆ ಅವ್ರ ಮನೆಯಲ್ಲಿ ಮದುವೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅವನು. ಅದಕ್ಕೆ ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿಸ್ರಿ. ಮತ್ತು ಈ ಥರ ಘಟನೆ ಯಾವ ಊರಾಗೂ ಆಗಬಾರ್ದು. ಇವತ್ತು ಅವ್ರ ಬಟ್ಟಿಗೆ ಹೋಗಿ ದುಡಿದು ಅತ್ಯಾಚಾರ ಮಾಡಿಕೊಂಡು ಮತ್ತು ಇವ್ರಿಗೆ ಕೋರ್ಟ್ ಕಚೇರಿ ಅಡ್ಡಾಡುವಂತೆ ಅವ್ನು ಮಾಡಿದಾನಂದರೆ ಅವ್ನಿಗೆ ಗಲ್ಲು ಶಿಕ್ಷೆ ಆಗಬೇಕನ್ನೋದೇ ನಂದು ಗುರಿ. ದಯವಿಟ್ಟು ಅವನು ಇದೇ ಹುಡುಗಿ ಅಂತಲ್ಲ, ಮತ್ತು ಬೇರೆ ಹುಡುಗಿಯರ ಸಂಪರ್ಕ ಇದ್ದ, ಮತ್ತು ಅಲ್ಲಿ ಏನೋ ಘಟನೆ ಮಾಡಿ ಮತ್ತು ಅದು ಕೋರ್ಟು ಕಚೇರಿನ ಅವ್ನು ಹೋಗ್ತಿದ್ದಾನೆ. ದಯವಿಟ್ಟು ಅದನ್ನೆಲ್ಲ ತನಿಖೆ ಮಾಡಿರಿ, ಇದು ನ್ಯಾಯ ಕೊಡಿಸೋವಂಥ ಕೆಲಸ ಮಾಡಿರಿ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತು. ದಯವಿಟ್ಟು ಇವ್ರಿಗೆ ನಿಮ್ಮ ಮೀಡಿಯಾ ಹತ್ರನೂ ಸ್ವಲ್ಪ ನ್ಯಾಯ ಕೊಡಿಸ್ರಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.